ಗುರು, ಇದು ನನ್ನ ಫ್ರೆಂಡ್ ಮನೇಲಿ ನಾನು ಹೇಳಿದ್ನಲ್ವ, ಅವ್ರು ಕೇರಳ ಅವರಂತ. ಸೊ ಮನೇಲೆ ಅವ್ರು ವೈನ್ ಪ್ರಿಪೇರ್ ಮಾಡಿದ್ದಾರೆ. ಈಗ ಇದನ್ನ ಪ್ರಿಪೇರ್ ಮಾಡಿ 15 ಡೇಸ್ ಆಗಿದೆ. ಈಗ ಅದನ್ನ ತಿರುಗಿಸಿ ನೋಡೋಣ ಹೆಂಗೆ ಇದೆ. ಇದರಲ್ಲಿ ಡ್ರೈ ಫ್ರೂಟ್ಸು, ಚಕ್ಕೆ, ಆಮೇಲೆ ಏಲಕ್ಕಿ ಮತ್ತೆ ಬ್ಲ್ಯಾಕ್ ಗ್ರೇಪ್ಸ್ ಇದೆಲ್ಲ ಹಾಕಿದ್ದಾರೆ. ಈಗ ತಿರುಗಿಸಿ ನೋಡೋಣ ಹೆಂಗಿದೆ ಅಂತ. ನೋಡಿ, ಮನೇಲಿ ಮಾಡಿರೋ ವೈನ್ ಇದು, ಆರ್ಗಾನಿಕ್. ಇದರಲ್ಲಿ ಏನು ಮಿಕ್ಸ್ ಇಲ್ಲ, ಆಲ್ಕೋಹಾಲ್ ಮಿಕ್ಸ್ ಇಲ್ಲ. ಇಟ್ಸ್ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಕಲರ್ ನೋಡಿ ಏನು ಸೂಪರ್ ಆಗಿದೆ, ಒಳ್ಳೆ ಕಲರ್ ಅಲ್ವಾ. ಇದರಲ್ಲಿ ಡ್ರೈ ಫ್ರೂಟ್ಸು ಮತ್ತೆ ಸ್ವಲ್ಪ ಸಾಲ್ಟ್, ಶುಗರ್ ಎಲ್ಲ ಹಾಕಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ. ಈಗ ಅದನ್ನು ಶೋಧಿಸೋಣ. ಇದು ನಾವು ಇದನ್ನ ಕೈಯಲ್ಲೇ ಅವರು ಗ್ರೇಪ್ಸ್ನ ಫುಲ್ಲು ಕೈಯಲ್ಲೇ ಅಂದರೆ ಒಂಥರ ಕಿವುಚಿ ಇದು ರಸ ತೆಗಿತಾರಂತಾರಲ್ವ, ಆ ಥರ ಮಾಡಿ ಅದನ್ನ 15 ಡೇಸು ಮಡಿಕೆಯಲ್ಲಿ ಹಾಕಿ ಇಟ್ಟಿದ್ರು. ಈಗ ಅದನ್ನ ಡಬ್ಬಕ್ಕೆ ಮಿಕ್ಸ್ ಮಾಡಿದ್ದಾರೆ, ಡಬ್ಬದಲ್ಲಿ ಹಾಕಿ ಇಟ್ಟಿದ್ದಾರೆ. ಸೊ ಅದು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ಅದರಲ್ಲಿ ಡ್ರೈ ಫ್ರೂಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಸ್ಪೆಷಲಿ ಚಕ್ಕೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅದಕ್ಕೆ. ನೋಡಿ, ಈಗ ಗ್ಲಾಸ್ಗೆ ಹಾಕಿ ಕೊಡ್ತಿದ್ದಾರೆ ಅವರು. ಟೇಸ್ಟ್ ಮಾಡುವ. ಮತ್ತೆ ಜಾಸ್ತಿ ಕುಡಿಬಾರ್ದು ಗುರು, ಜಸ್ಟ್ ಒಂದು 2-3 ಸಿಪ್ ಥರ ಕುಡಿದ್ರೆ ಚಂದ ಇದು ಊಟ ಮಾಡ್ಲಿಕ್ಕೆ ಮುಂಚೆ. ಎಸ್ ನೋಡಿ, ಮನೇಲಿ ಮಾಡಿರೋ ವೈನು. ಇದರಲ್ಲಿ ಯಾವುದೇ ಥರ ಆಲ್ಕೋಹಾಲ್ ಮಿಕ್ಸ್ ಇಲ್ಲ. ವಿ ಆರ್ ನಾಟ್ ಎನ್ಕರೇಜಿಂಗ್ ಎನಿ ಆಲ್ಕೋಹಾಲ್. ಇಟ್ಸ್ ಎ ಪ್ಯೂರ್ ವೈನ್, ಆರ್ಗ್ಯಾನಿಕ್ ವೈನ್. ಬ್ಯೂಟಿಫುಲ್. ನಾನು ತುಂಬ ಕಡೆ ವೈನ್ ಟೇಸ್ಟ್ ಮಾಡಿದ್ದೀನಿ. ಮಡಿಕೇರಿಲಿ ವೈನ್ ಟೇಸ್ಟ್ ಮಾಡಿದ್ದೀನಿ, ಮಂಗಳೂರಲ್ಲಿ ವೈನ್ ಟೇಸ್ಟ್ ಮಾಡಿದ್ದೀನಿ. ಇಟ್ಸ್ ಲೈಕ್ ಸಮಥಿಂಗ್. ತುಂಬ ಚೆನ್ನಾಗಿದೆ ಇದು. ಅಂದರೆ ಇದು ಹೆಂಗಿದೆ ಅಂದರೆ, ಈ ಕಡೆ ಇದು ಗ್ರೇಪ್ ಜ್ಯೂಸ್ ಅಂತಾನೂ ಹೇಳಲಿಕ್ಕಾಗಲ್ಲ, ಹಂಗಂತ ಇದ್ರಲ್ಲಿ ಆಲ್ಕೋಹಾಲ್ ಮಿಕ್ಸ್ ಇದೆಯಾ ಅಂತಾನೂ ಹೇಳಕ್ಕಾಗಲ್ಲ. ಬಟ್ ತುಂಬ ಚೆನ್ನಾಗಿದೆ. ಕಿಕ್ಕಿದೆಯಾ ಅಂದರೆ ಅದನ್ನು ಎಸ್ ಅಂತಾನೆ ಹೇಳ್ತೀನಿ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿದೆ. ಎಲ್ಲದಕ್ಕಿಂತ ಇದರಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಚಕ್ಕೆ ಒಂದು ಫ್ಲೇವರು ಸೂಪರ್ ಆಗಿದೆ. ಮಸ್ತ್. ಇದನ್ನ ನಾನು ಅವ್ರ ಹತ್ರ ರೆಸಿಪಿ ತಿಳ್ಕೊಂಡು ಬಂದು ಒಂದು ರೆಸಿಪಿ ಹಾಕ್ತೀನಿ ಶಾರ್ಟ್ಸ್ ಅಲ್ಲಿ, ಬೇಕಾದವರು ಟ್ರೈ ಮಾಡಿ. ನೀವು ಅವ್ರ ಹತ್ರ ರೆಸಿಪಿ ತಿಳ್ಕೊಂಡ್ ಬರ್ತೀನಿ. ಅವ್ರು ತುಂಬಾ ತರ ವೈನ್ಸ್ ಮಾಡ್ತಾರೆ. ಇದರಲ್ಲಿ ಅವರು ಮಾಡಿರೋದು ಬ್ಲ್ಯಾಕ್ ಗ್ರೇಪ್ ಅಲ್ಲಿ ಮಾಡಿರೋದು, ಸೂಪರ್ ಆಗಿದೆ. ಸೂಪರ್. ಸೊ ನೀವು ಇದನ್ನ ನೋಡಿದ್ಮೇಲೆ ವೈನ್ ಕುಡಿಬೇಕು ಅಂತ ಅನ್ಸಿದ್ರೆ ವೈನ್ ತಗೊಂಡು ನೀವು ಎಲ್ಲಾನು ಕುಡೀರಿ.